ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ದಿವ್ಯ ರಮೇಶ್ ಚಾನಲ್. ನಾನು ನಿಮ್ಮ ದಿವ್ಯಾ. ಸನ್ರೈಸನ್ನು ನೋಡಿ, ನಾರ್ಮಲಿ ನಾವು ಅರ್ಲಿ ಮಾರ್ನಿಂಗ್ ಡ್ರೈವ್ ಮಾಡ್ಕೊಂಡು ಹೋಗಲ್ಲ ಇಲ್ಲಿಗೆ, ಬಟ್ ಇವಾಗ ನಾವು ಹೋಗ್ತಾ ಇದ್ದೀವಿ ಬ್ಯಾಂಗ್ಳೂರ್ ಟು ಚೆನ್ನೈ. ಸೊ ಬ್ಯಾಂಗ್ಳೂರ್ ಚೆನ್ನೈ ಹೈವೇ ಇದು ನಮಗೆ ಸನ್ರೈಸ್ ಕೂಡ ನೋಡೋಕ್ಕೆ ಸಿಗ್ತಾ ಇದೆ. ತುಂಬ ಖುಷಿ ಅಂತೂ ಕೊಡುತ್ತೆ ಡೆಫಿನೆಟ್ಲಿ. ನಮಗಿದು ನಾರ್ಮಲ್ ಆಯಿತಾ ಚೆನ್ನೈ ಟು ಬ್ಯಾಂಗ್ಳೂರು ಟ್ರಾವೆಲ್ ಮಾಡ್ತಾ ಇರೋದು, ಬಟ್ ಅಷ್ಟು ಬೋರಿಂಗ್ ಆದ ಜರ್ನಿಯಲ್ಲೂ ಕೂಡ ಇದು ಒಂದೇನು ರೋಡ್ ಎಕ್ಸ್ಪೀರಿಯನ್ಸ್ ಇದೆ ಅರ್ಲಿ ಮಾರ್ನಿಂಗ್, ಡೆಫಿನೆಟ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸನ್ನು ಕೊಡುತ್ತೆ. ಕೆಲವೊಂದ್ಸಲ ಡೆಸ್ಟಿನೇಷನ್ಗಿಂತ ಜರ್ನಿನೇ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅಂತ ಹೇಳ್ತಾರಲ್ವ, ಅದನ್ನೇ ನಾನು ಇವಾಗ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಸೊ ನೀವೆಲ್ಲ ಅನ್ಕೋಬೋದು ಏನು ಇದು ನಾರ್ಮಲ್ ಅಲ್ವ, ಯಾಕೆ ಇದನ್ನೇ ಹಾಕಿದ್ದೀನಿ ಅಂತ. ಇಲ್ಲ, ಇಲ್ಲಿ ಟ್ವಿಸ್ಟ್ ಇದೆ. ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ದಿವ್ಯ ರಮೇಶ್ ಚಾನಲ್. ನಾನು ನಿಮ್ಮ ದಿವ್ಯಾ. ಸೊ ಇವಾಗ ನಾವು ಬಂದಿದ್ದೀವಿ ಮಹಾಬಲಿಪುರಂಗೆ. ಸೊ ಆಲ್ರೆಡಿ ಸಾಕಷ್ಟು ವಿಡಿಯೋನ ಮಾಡಿದ್ದೀನಿ ಮಹಾಬಲಿಪುರಂದು. ಸೊ ಅದ್ರ ಕೂಡ ವ್ಲಾಗನ್ನು ಕೊನೆವರೆಗೂ ನೋಡೋದನ್ನ ಮರಿಬೇಡಿ. ನೀವು ನನ್ನ ಹಳೆ ವ್ಯೂವರ್ಸ್ ಆಗಿರೋ ಡೆಫಿನೆಟ್ಲಿ ನಿಮಗೆ ಪ್ಲೇಸು ಆಲ್ರೆಡಿ ಗೊತ್ತಿರುತ್ತೆ, ಯಾಕಂದ್ರೆ ನಾನು ತುಂಬ ಸಲ ಇದರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಬಂದಿರುವಂಥ ಗೆಸ್ಟಿಗೆ ಮತ್ತೆ ಸಲ ತೋರಿಸೋಕೆ ಅಂತ ಕರ್ಕೊಬಂದು ನಮಗಂತೂ ನೋಡಿ ಬೋರ್ ಆಗಿರುತ್ತೆ, ಬಟ್ ಫಸ್ಟ್ ಟೈಮ್ ವಿಸಿಟರ್ ಮಾಡೋ ಡೆಫಿನೆಟ್ಲಿ ಈ ಮಾನ್ಯುಮೆಂಟ್ಗಳು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತೂ ಕೊಡುತ್ತೆ. 7th ಸೆಂಚುರಿಯ ಈ ಪಲ್ಲವ ಡೈನಾಸ್ಟಿಯ ಸ್ಕಲ್ಪ್ಚರ್ಸ್ ಏನಿದೆ ಒಳ್ಳೆ ಹೆರಿಟೇಜ್ ಸೈಟು. ಸೊ ಡೆಫಿನೆಟ್ಲಿ ನಿಮಗೆ ಆ ಏನ್ಷಿಯಂಟ್ ಟೈಮಿನ ಆ ಸ್ಕಲ್ಪ್ಚರ್ ಆರ್ಟನ್ನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಇದು ಒಂದು ಒಳ್ಳೆಯ ಹೆರಿಟೇಜ್ ಸೈಟು. ಇವಾಗ ನೀವು ನೋಡ್ತಾ ಇರುವಂತಹ ಟೆಂಪಲು ಆ್ಯಕ್ಚುಲಿ ಸಿಂಗಲ್ ಅಲ್ಲ, ಅಂದರೆ 3 ಟೆಂಪಲ್ಸ್ಗಳು ಸೇರಿ ಒಂದು ಗುಡಿಯಾಗಿ ಅಂದ್ಕೋಬೋದು. ಸೊ ಇದ್ರ ಬಗ್ಗೆ ಕೂಡ ನಾನು ಕಂಪ್ಲೀಟ್ ಆದ ಮಾಹಿತಿಯನ್ನು ನಾನು ಕೊಟ್ಟಿದ್ದೀನಿ, ಲಿಂಕನ್ನು ಮೇಲ್ಗಡೆ ಹಾಕಿರ್ತೀನಿ, ತಪ್ಪದೆ ಅದನ್ನು ನೋಡಿ. ಸೊ ಇವಾಗ ನಾವು ನೋಡ್ತಾ ಇರುವಂಥದ್ದು ಕೃಷ್ಣ ಮಂಟಪಂ ಅಂತ. ಸೊ ಕೃಷ್ಣನ ಜೀವನ ಚರಿತ್ರೆಯ ಬಗ್ಗೆ ಕೆಲವೊಂದಿಷ್ಟು ಸ್ಕಲ್ಪ್ಚರನ್ನು ಇಲ್ಲಿ ಮಾಡಿದ್ರು, ತುಂಬ ಒಳ್ಳೆಯದಾಗಿ ಕೆತ್ತನೆಯನ್ನು ಮಾಡಿದ್ದಾರೆ. ಅದ್ರ ಬಗ್ಗೆನೂ ಕೂಡ ನಾನು ಮಾಹಿತಿಯನ್ನು ಲಿಂಕಲ್ಲಿ ಹಾಕಿರ್ತೀನಿ, ತಪ್ಪದೆ ನೋಡಿ. ಇವಾಗ ನೀವು ನೋಡ್ತಾ ಇರುವಂಥದ್ದು ಕೃಷ್ಣಸ್ ಬಟರ್ ಬಾಲ್ ಅಂತ, ಒನ್ ಆಫ್ ದ ಜಿಯೋಲಾಜಿಕಲ್ ವಂಡರ್ ಇದು ಟೂರಿಸ್ಟ್ಗಳಿಗೆ ಒಂಥರ ಪಾಪ್ಯುಲರ್ ಸ್ಪಾಟು. ಈ ಓವರಾಲ್ ಪ್ಲೇಸು ತನ್ನದೇ ಆದ ಕಲ್ಚರಲ್ ಮತ್ತು ಸ್ಪಿರಿಚುವಲ್ ಸಿಗ್ನಿಫಿಕೆನ್ಸನ್ನು ಹೊಂದಿದೆ. ಇವಾಗ ನೀವು ನೋಡ್ತಾ ಇರುವಂಥದ್ದು ತ್ರಿಮೂರ್ತಿ ಕೇವ್ ಅಂತ. ಇಲ್ಲಿ ಸಾಕಷ್ಟು ರಾಕ್ ಇರೋದನ್ನು ನೋಡ್ಬೋದು, ಒಂದು ಒಳ್ಳೆ ಲ್ಯಾಂಡ್ಸ್ಕೇಪನ್ನು ನಿಮ್ಗೆ ಕೊಡುತ್ತೆ, ಒಳ್ಳೆ ಫೋಟೋಜೆನಿಕ್ ಆದ ಪ್ಲೇಸ್ ಇದು. ಸೊ ಈ ತ್ರಿಮೂರ್ತಿ ಕೇವ್ ಏನಿದೆ, ಸೊ ಅಲ್ಲಿ ಶಿವ, ವಿಷ್ಣು ಮತ್ತು ಬ್ರಹ್ಮನನ್ನು ನೋಡ್ಬೋದು. ಸೊ ಸಾಕಷ್ಟು ಟೂರಿಸ್ಟ್ಗಳು ಬಂದಿದ್ರು, ಫಾರಿನರ್ಸ್ ಜಾಸ್ತಿ ಇದ್ರು. ಬನ್ನಿ ನಾ ಇವಾಗ ಇನ್ನೊಂದು ಕಡೆ ಹೋಗೋಣ. ಆ ಬಟರ್ ಬಾಲ್ ಏನಿದೆ ಅದರಿಂದ ರೈಟ್ ಸೈಡಿಗಿದ್ದು ಹೋಗಬೇಕಾಗತ್ತೆ. ಕಂಪ್ಲೀಟ್ ಆದ ಮಹಾಬಲಿಪುರಂನ ವ್ಯೂ ನೋಡ್ಬೋದು. ಹಾಗೆ ನೀವು ದ್ರೌಪದಿ ಬಾಟಬ್ಬು, ಕೆಲವೊಂದು ರಾಯ ಗೋಪುರಮ್ಮು, ಇನ್ನು ಬೇರೆ ಬೇರೆ ಮಾನ್ಯುಮೆಂಟ್ಗಳು ರಾಕಲ್ಲಿ ಅಂದರೆ ಒಂದೇ ಶಿಲೆಯಲ್ಲಿ ನಿರ್ಮಿತವಾಗಿರುವಂತಹ ಮಂಟಪಗಳನ್ನು ಕೂಡ ನೋಡ್ಬೋದು. ಇವಾಗ ನೀವು ನೋಡ್ತಾ ಇರುವಂಥದ್ದು ವರಾಹ ಕೇವ್ ಟೆಂಪಲ್ ಅಂತ. ಸುತ್ತಲೂ ಗೋಡೆಯಲ್ಲಿರುವಂತಹ ಸ್ಕಲ್ಪ್ಚರ್ಸನ್ನು ನೋಡಿ, ಸಾಕಷ್ಟು ಒಳ್ಳೆಯ ಆರ್ಕಿಟೆಕ್ಚರ್ ಆ ಟೈಮಲ್ಲಿ ಇತ್ತು ಪಲ್ಲವ ಡೈನೆಸ್ಟಿಲಿ. ಇದು ಕೂಡ ಗಣೇಶ ಮಂಟಪಂ ಅಂತ, ಇಲ್ಲಿ ಪೂಜೆ ಕೂಡ ನಡೆಯುತ್ತೆ. ಅದ ನಂತರ ಇವಾಗ ನಾವು ಹೋಗ್ತಾ ಇದ್ದೀವಿ ಲೈಟ್ ಹೌಸ್ ಕಡೆಗೆ. ಸೊ ದೂರದಿಂದನೇ ಲೈಟ್ ಹೌಸನ್ನು ನೋಡ್ಕೊಳ್ಳಿ. ಅದರ ಆಪೋಸಿಟಲ್ಲೂ ಕೂಡ ಒಂದು ಟೆಂಪಲ್ ಇರೋದನ್ನು ನೋಡ್ಬೋದು. ಹಾಗೆ ನೀವು ಟೆಂಪಲಿಗೆ ಮೇಲ್ಗಡೆ ನೀವು ಹತ್ಕೊಂಡು ಹೋಗ್ಬೋದು. ಸಾಕಷ್ಟು ಸ್ಟೇರ್ಸ್ ಇದೆ, ಬಟ್ ಯಾವುದೇ ರೀತಿ ಪೂಜೆ ಆಗಲ್ಲ. ಅದ್ರ ಕೆಳಗಡೆ ನೀವು ಮಹಿಷಾಸುರ ಮರ್ದಿನಿಯ ಕೇವನ್ನು ನೋಡ್ಬೋದು. ಈ ಮಾನ್ಯುಮೆಂಟ್ಗಳನ್ನು ವಿಸಿಟ್ ಮಾಡೋಕ್ಕೆ ಎಂಟ್ರಿ ಫೀಸು 40 ರೂಪೀಸ್ ಇರುತ್ತೆ. ನೀವು ಸ್ಟಾರ್ಟಿಂಗಲ್ಲಿ ನೀವು ಶೋ ಟೆಂಪಲ್ ಹತ್ರ ಒಂದು ತೊಗೊಳ್ತೀರ, ಅದ ನಂತರ ಮತ್ತೆ ಎಲ್ಲೂ ಕೂಡ ಟಿಕೆಟ್ ಅವಶ್ಯಕತೆ ಇರಲ್ಲ, ತೋರಿಸ್ಬೇಕಾಗತ್ತೆ. ಟೈಮಿಂಗ್ಸ್ ಬಂದುಬಿಟ್ಟು 6 AM ಇಂದ 6 PM ವರೆಗೂ ಇರುತ್ತೆ. ಸ್ವಲ್ಪ ಟೀ ಬ್ರೇಕನ್ನು ತೊಗೊಳ್ಳೋಣ, ಅದನಂತರ ಮತ್ತೆ ಜರ್ನಿಯನ್ನು ಮುಂದುವರಿಸೋಣ. ಐ ಥಿಂಕ್ ಆನ್ ದ ವೇ ನಮಗೆ ಮರೀನಾ ಬೀಚ್ ಕೂಡ ಸಿಗುತ್ತೆ. ಲೆಸ್ ಕ್ರೌಡೆಡ್ ಆಗಿರುವಂತಹ ಫಿಶ್ ಏರಿಯಾ ಏನಿದೆ ಮರೀನಾ ಬೀಚಿಂದ ಆ ಕಡೆಯಿಂದ ಎಂಟ್ರಿ ಕೊಡೋಣ. ಸೊ ಫೈನಲಿ ಎಲ್ಲ ಮುಗಿತು, ನಾವಿವಾಗ ಹೊರಟಿದ್ದೀವಿ ನಮ್ಮ ಮನೆ ಕಡೆಗೆ. ಹೋಗ್ತಾ ಈ ಡೇನ ಎಂಡ್ ಮಾಡೋಣ ತಮಿಳ್ನಾಡಿನ ಸ್ಪೆಷಲ್ ಆದ ಅಂಬೂರ್ ಬಿರಿಯಾನಿಯೊಂದಿಗೆ. ಮತ್ತೆ ಸಿಗೋಣ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.